ನಮಸ್ತೆ ಎಲ್ಲರಿಗೂ. ಇನ್ನು ಈ ವ್ಲಾಗ್ ಬಂದು ಸಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಮತ್ತು ತುಳಸಿ ಪೂಜೆದು ದಿನದ ವಿಡಿಯೋ ಆಗಿರುತ್ತೆ ಇದು. ಸೊ ನಾನು ಸಂಜೆ ಬೆಳಿಗ್ಗೆ ಎಲ್ಲ ಬ್ರಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿನೆಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಇನ್ನು ಸಂಜೆ ಎಲ್ಲ ಅಡುಗೆಗೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡೆ. ಇದು ಕೋಸಂಬರಿ, ಇದು ಬಂದು ಕಡಲೆಕಾಳು ಉಸ್ಲಿನ ಮಾಡ್ಕೊಂಡಿದ್ದೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊಂಡಿದ್ದೆ. ರೈಸು ಸ್ವಲ್ಪ ಇತ್ತು, ರೈಸು ಲೇಟಾಗಿ ಇಟ್ಕೊಳ್ಳೋಣ ಆರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಸ್ವಲ್ಪ ಇತ್ತು ಬೆಳಿಗ್ಗೆ ಮಾಡಿದ್ದು. ಮತ್ತು ಬೀನ್ಸು ಮತ್ತು ಹೆಸ್ರುಕಾಳು ಪಲ್ಯ ಮತ್ತು ಕಾಳು ಗೊಜ್ಜು. ಇದು ಬಂದು ಒಬ್ಬಟ್ಟು ಸಾಂಬಾರು. ಒಬ್ಬಟ್ಟು ಸಾಂಬಾರು ಅಂತ ಹೇಳಿದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಒಬ್ಬಟ್ಟು ಸಾಂಬಾರು ಅಂತ ಹೇಳಿದ್ರೆ ತುಂಬಾ ಲೈಕ್ ಮಾಡ್ತಾರೆ. ಸೊ ನಮ್ಮನೇಲೂ ಕೂಡ ಎಲ್ಲರಿಗೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆಯವರು ತೋರಣ ಎಲ್ಲ ಕಟ್ಟಿದ್ರು ಈ ಸಲ, ಅದಕ್ಕೆ ಸ್ವಲ್ಪ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇನೆ. ನಾನು ಆಗಲೇ ಹೇಳ್ದಂಗೆ ಧನಲಕ್ಷ್ಮಿ ಪೂಜೆ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ಇನ್ನೂ ಇರುತ್ತಲ್ವ ಅಡುಗೆ ಕೆಲಸ ಅಂತ ಹೇಳಿದ್ರೆ ಬೇಗ ಮುಗಿಯೋದಿಲ್ಲ. ರುಬ್ಬೋದು ಕಟ್ಟಿಂಗ್ಸ್ ಎಲ್ಲ ಮುಗೀತು ಅಂತ ಹೇಳಿದ್ರೆ ಅಡುಗೆ ಬೇಗ ಆಗುತ್ತೆ ಅಂತಲೇ ಅರ್ಥ. ರುಬ್ಬೋದಕ್ಕೆ ಕಟ್ಟಿಂಗ್ ಎಲ್ಲ ಮಾಡಿಕೊಡೋದಕ್ಕೆ ನಮ್ಮ ಯಜಮಾನ್ರು ವಾರ್ಗಿತ್ತಿ ಎಲ್ಲ ಇದ್ದರು. ಅಡುಗೆ ಏನು ಬೇಗ ಆಗೋಯಿತು. ಇನ್ನು ಅಡುಗೆ ಎಲ್ಲ ಮುಗಿಸಿ ಆಮೇಲೆ ದೇವ್ರಿಗೆಲ್ಲ ತುಳಸಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಸಂಜೆ 6 ಗಂಟೆ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಅರಿಶಿನ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸು, ಬಾಳೆಹಣ್ಣು, ಬಳೆ ಎಲ್ಲ ರೆಡಿ ಮಾಡಿ ತಾಂಬೂಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ 6 ಗಂಟೆ ಆಗೇ ಹೋಯ್ತು. ಇನ್ನು ಊರಿಂದನೂ ಕೂಡ ನಮ್ಮ ಮಾವ ಎಲ್ಲ ಬಂದಿದ್ದರು. ಸೊ ಇನ್ನೆಲ್ಲ ರೆಡಿ ಮಾಡಿ ಪೂಜೆ ಮಾಡಿಬಿಡೋಣ. ನಾನು ನೋಡಿದೆ ರಾಹುಗಾಲ 6 ಗಂಟೆ ತನಕ ಇತ್ತು. ಸೊ ರಾಹುಗಾಲ ಕಳೀಲಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅದೇ ಥರನೇ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನು ಇವತ್ತಿನ ದಿನವೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಳಸಿ ಪೂಜೆ ಎಲ್ಲ ಚೆನ್ನಾಗೇ ಆಯಿತು. ಯಾವುದೇ ಅಪಶಕ್ನಗಳು ಇಲ್ಲದೇ, ಏನೂ ತೊಂದರೆ ಇಲ್ಲದೇ ಎಲ್ಲ ಚೆನ್ನಾಗಾಯಿತು. ಎಲ್ಲರ ಕೈಲೂ ಪೂಜೆ ಮಾಡಿಸ್ಕೊಂಡೆ. ಇದ್ರದ್ದು ಪೂರ್ತಿ ಲೆಂತಿ ವೀಡಿಯೋನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಧನಲಕ್ಷ್ಮಿ ಪೂಜೆದು ಕೂಡ ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ತುಳಸಿ ಪೂಜೆದು ಕೂಡ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಫೈನಲಾಗಿ ಲುಕ್ಕು ಈ ಥರ ಬಂತು ಅಂತಲೇ ಹೇಳ್ಬೋದು. ಇನ್ನು ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.